ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋನಲ್ಲಿ ಕಿರಳಿಕಾಯಿ ಉಪ್ಪಿನಕಾಯಿನ ಮಾಡ್ತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ, ಹೇರಳೆಕಾಯಿ ಅಂತ ಸಹ ಕರೀತಾರೆ. ಅದರಿಂದ ಇವಾಗ ಉಪ್ಪಿನಕಾಯಿನ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಉಪ್ಪಿನಕಾಯಿಗೋಸ್ಕರ 5 ಹೇರಳೆಕಾಯಿನ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಹಣ್ಣಾಗಿದೆ, ರಸ ಚೆನ್ನಾಗಿರುತ್ತೆ ಅಂತ ಹಣ್ಣಾಗಿರೋದನ್ನ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಇದರಲ್ಲಿರೋ ಬೀಜಗಳನ್ನ ತೆಗೆದುಬಿಟ್ರೆ ಒಳ್ಳೆಯದು, ಯಾಕೆಂದರೆ ಬೀಜಗಳಿದ್ರೆ ಉಪ್ಪಿನಕಾಯಿನ ತುಂಬ ದಿನ ಇಡೋಕ್ಕಾಗಲ್ಲ, ಬೇಗ ಹಾಳಾಗಿಬಿಡುತ್ತೆ. ಆದ್ದರಿಂದ ನಾನಿಲ್ಲಿ ಬೀಜಗಳನ್ನ ತೆಗೆದುಬಿಡ್ತಾ ಇದ್ದೀನಿ. ಕಟ್ ಮಾಡಿನಾದರೂ ಸಹ ತೊಗೋಬೋದು, ಇಲ್ಲಾಂದರೆ ರಸನ ಹಿಂಡ್ಬಿಟ್ರೆ ಬೀಜಗಳೆಲ್ಲ ಬಂದುಬಿಡುತ್ತೆ. ಆನಂತರ ಕಟ್ ಮಾಡ್ಕೋಬೋದು. ನಾನಿವಾಗ ಸಣ್ಣದಾಗಿ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಹಚ್ಚಿಟ್ಕೊಳ್ಳಿ. ಇವಾಗ ಹಚ್ಕೊಂಡಿದ್ದೆಲ್ಲ ಆಗಿದೆ. ಇದಕ್ಕೆ ಉಪ್ಪನ್ನ ಹಾಕಿ ನೆನೆಸಿಡ್ತಾ ಇದ್ದೀನಿ. ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪಿನಕಾಯಿನ ಹಾಕಿ, ಒಂದು ಲೇಯರ್ ಉಪ್ಪಿನಕಾಯಿ, ಒಂದು ಲೇಯರ್ ಉಪ್ಪು, ಹೀಗೆ ಎಲ್ಲವನ್ನು ಒಂದು ಪ್ಲಾಸ್ಟಿಕ್ ಡಬ್ಬನಲ್ಲಿ ಹಾಕೋತಾ ಇದ್ದೀನಿ. ಉಪ್ಪಿನಕಾಯಿ ಹಾಕೋಕ್ಕೆ ಯಾವಾಗಲೂ ಪ್ಲಾಸ್ಟಿಕ್ಕು ಅಥವಾ ಗಾಜು ಅಥವಾ ಸ್ಟೀಲ್ ಪಾತ್ರೆಗಳನ್ನ ಬಳಸ್ಕೋಬೇಕು. ಸಿಲ್ವರ್ ಪಾತ್ರೆಯಲ್ಲಿ ಹಾಕಬಾರ್ದು. ಹಾಗೆ ನಾವು ಉಪ್ಪಿನಕಾಯಿ ಹಾಕೋಕ್ಕೆ ಬಳಸೋ ಡಬ್ಬಗಳು ಯಾವುದು ತೇವಾಂಶ ಇರಬಾರ್ದು. ನೀಟಾಗಿ ಡ್ರೈ ಮಾಡಿ ಪಾತ್ರೆಗಳನ್ನ ಬಳಸ್ಕೋಬೇಕು. ಇಲ್ಲಾಂದರೆ ಉಪ್ಪಿನಕಾಯಿನ ತುಂಬ ದಿನ ಇಡೋಕ್ಕಾಗಲ್ಲ, ಅದು ಬೇಗ ಹಾಳಾಗಿಬಿಡುತ್ತೆ. ಆದ್ದರಿಂದ ಆದಷ್ಟು ನಾವು ಉಪ್ಪಿನಕಾಯಿ ಹಾಕೋ ಡಬ್ಬಗಳು ತೇವ ಇಲ್ಲದಿರೋ ಹಾಗೆ ನೋಡ್ಕೋಬೇಕು. ಬೀಜಗಳನ್ನ ತೆಕ್ಕೊಳ್ಳೋಕ್ಕೋಸ್ಕರ ರಸನೆಲ್ಲ ಬೇರೆ ಒಂದು ಬೌಲಲ್ಲಿ ಹಿಂಡ್ಕೊಂಡಿದ್ದೆ, ಅದನ್ನು ಸಹ ಒಳಗಡೆನೆ ಸೇರಿಸಿ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರೋ ಕಿರಳಿಕಾಯಿಗೆ ಉಪ್ಪೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು 3 ರಿಂದ 4 ದಿನ ನೆನೆಸಿಡಬೇಕು. ಮತ್ತು ದಿನಕ್ಕೊಂದ್ಸಲ ತೆಗೆದು ಮಿಕ್ಸ್ ಮಾಡ್ಕೋತಾ ಇರಬೇಕು. ಕಿರಳಿಕಾಯಿ ನೆನೆಸಿ 4 ದಿನ ಆಗಿದೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಕಿರಳಿಕಾಯಿ ಎಲ್ಲ ಅಂತ. ಇದನ್ನು ನಾನು ಒಂದು ಬೌಲ್ನಲ್ಲಿ ಹಾಕೋತಾ ಇದ್ದೀನಿ. ಇದಕ್ಕೆ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಬಿಸಿ ಆದ ನಂತರ 1 ರಿಂದ 1.5 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಮೆಂತ್ಯನ ಸೇರಿಸಿದ್ದೀನಿ. ಇದನ್ನು ಸಣ್ಣ ಉರಿನಲ್ಲೇ ಸ್ವಲ್ಪ ಹುರ್ಕೋಬೇಕು. ನೋಡ್ಬೋದು ಸಾಸಿವೆ ಕಲರ್ ಚೇಂಜ್ ಆಗ್ತಾ ಇದೆ. ಅದು ಚಿಟಪಟ ಅಂತ ಸಿಡಿಯೋಕ್ಕೆ ಶುರು ಆದಮೇಲೆ ಇದನ್ನು ಇಳಿಸ್ಕೊತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ ಒಗ್ಗರಣೆನ ಹಾಕಿಟ್ಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನ್ ಸಾಸಿವೆ, ಹಾಗೆ ಸಾಸಿವೆ ಸಿಡಿಯೋಕ್ಕೆ ಶುರು ಮಾಡಿದ್ಮೇಲೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸಿದ್ದೀನಿ. ನಂತರ ಚಿಟಿಕೆ ಇಂಗನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಒಗ್ಗರಣೆನ ಉಪ್ಪಿನಕಾಯಿಗೆ ಖಾರ ಹಾಕೊಳ್ಳೋಕ್ಕೆ ಮುಂಚೆನೇ ಮಾಡಿ ಇಟ್ಕೋತಾ ಇದ್ದೀನಿ. ಉಪ್ಪಿನಕಾಯಿಗೆ ಖಾರ ಹಾಕೋಷ್ಟರಲ್ಲಿ ಒಗ್ಗರಣೆ ಕೂಡ ತಣ್ಣಗಾಗಿರುತ್ತೆ. ಖಾರ ಹಾಕಿದ ನಂತರ ಸೇರಿಸ್ಕೋತೀನಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಕೊನೆಯಲ್ಲಿ ಕರಿಬೇವು ಸೊಪ್ಪು ಹಾಕಿ, ಕರಿಬೇವು ಸೊಪ್ಪು ಸಿಡಿದಾದ ನಂತರ 2 ಒಣಮೆಣ್ಸಿಕಾಯಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಉಪ್ಪಿನಕಾಯಿಗೆ ಖಾರನ ಹಾಕ್ಕೊಳ್ಳೋಣ. ಬಿಸಿ ಮಾಡಿಟ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆನ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಮಿಕ್ಸರ್ ಜಾರ್ನಲ್ಲಿ ಸಹ ಪುಡಿ ಮಾಡ್ಕೋಬಹುದು. ಅದೇ ಕುಟಾಣಿಯಲ್ಲಿ ಕುಟ್ಟಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗೆ ಗಮನ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಪೌಡರ್ ರೆಡಿಯಾಗಿದೆ. ಉಪ್ಪಿನಕಾಯಿಗೆ 2 ಸ್ಪೂನ್ ಮೆಂತ್ಯ ಮತ್ತು ಸಾಸಿವೆ ಪೌಡರ್ನ ಹಾಕಿದ್ದೀನಿ. ಹಾಗೆ 3 ಸ್ಪೂನು ಮೆಣಸಿಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನು ಜೀರಿಗೆ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜೀರಿಗೆ ಪೌಡರ್ ಇಲ್ಲ ಅಂದರೆ ಮೆಂತ್ಯ ಮತ್ತು ಸಾಸಿವೆನ ಕುಟ್ಟೋವಾಗಲೇ ಜೀರಿಗೆನೂ ಸಹ ಸೇರಿಸಿ ಪುಡಿ ಮಾಡ್ಕೋಬಹುದು. ನಾನಿಲ್ಲಿ 2 ಸ್ಪೂನು ಅಚ್ಕಾರದ ಪುಡಿನ ಹಾಕಿದ್ದೀನಿ. ಹಾಗೆ 1 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ಬ್ಯಾಡಗಿ ಮೆಣಸಿಕಾಯಿನ ಪುಡಿ ಮಾಡಿ ಹಾಕೋಬಹುದು. ಬ್ಯಾಡಗಿ ಮೆಣಸಿಕಾಯಿ ಪುಡಿನ ಹಾಕೋದ್ರಿಂದ ಟೇಸ್ಟು ಮತ್ತು ಕಲರು ಎರಡೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ.
ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸಹ ತಣ್ಣಗಾಗಿದೆ. ಅದನ್ನು ಉಪ್ಪಿನಕಾಯಿನಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹೇರಳೆಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಉಪ್ಪಿನಕಾಯಿ ತುಂಬ ದಿನ ಚೆನ್ನಾಗಿರಬೇಕು ಫ್ರೆಶ್ ಆಗಿ ಅಂದರೆ ಆದಷ್ಟು ಉಪ್ಪಿನಕಾಯಿನ ಪಿಂಗಾಣಿ ಭರಣಿಗಳಲ್ಲಿ ಇಟ್ಕೊಳ್ಳಿ ಅಥವಾ ಗಾಜಿನ ಡಬ್ಬಗಳಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.